ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ. ಸೊ ಇವತ್ತಿನ ದಿನ ನಾನು ಹೊಸ ವರ್ಷ ಏನ್ ಬರ್ಲಿದೆ ಅದರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ವಿಷಯ ಅಂತಂತಂದ್ರೆ ರಾಶಿಗಳ ಮೇಲೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು ಗಮನಿಸಿರೋ ಹಾಗೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ರಾಶಿಗಳು ಕನೆಕ್ಟ್ ಆಗುತ್ತೆ ಹೆಚ್ಚಾಗಿ. ಸೊ ನೀವು ನಿಮ್ಮ ರಾಶಿಯನ್ನ ಅಥವಾ ಲಗ್ನವನ್ನ ಕೂಡ ನಿಮ್ಗೆ ಜಾತಕದ ಬಗ್ಗೆ ಗೊತ್ತಿದ್ರೆ ಅದನ್ನ ಆರಿಸ್ಕೊಂಡು ರೀಡಿಂಗ್ ನೋಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಗ್ನಿತತ್ವ ರಾಶಿಗಳ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಹೇಗಿದೆ ನಿಮ್ಮ ಮುಂಬರುವ ವರ್ಷ, ಯಾವ ರೀತಿ ಸವಾಲುಗಳಿರುತ್ತೆ, ಯಾವ ರೀತಿ ಲಾಭಗಳು ಇರುತ್ತೆ ಅಥವಾ ಒಳ್ಳೆ ವಿಷಯಗಳು ನಡೆಯುತ್ತೆ ನಿಮ್ಮ ಲೈಫಲ್ಲಿ ಅಂತ ನೋಡೋ ಒಂದು ಪ್ರಯತ್ನ ಆಗಿದೆ ಇದು. ಇಲ್ಲಿ ಮೇಷ, ಧನುರಾಶಿ ಮತ್ತೆ ಸಿಂಹ ರಾಶಿ ಇಟ್ಟಿದ್ದೀನಿ. ಸೊ ಇದು ಕೇವಲ ರಾಶಿಗಳನ್ನ ತೋರ್ಸಕ್ ಇಟ್ಟಿರೋದು. ಇದರಿಂದ ನಾನು ರೀಡಿಂಗ್ ಮಾಡ್ತಾ ಇಲ್ಲ, ಈ ಕಾರ್ಡ್ಗಳಿಂದ. ದಯವಿಟ್ಟು ಕೆಲವರು ತಪ್ಪು ತಿಳಿಬೇಡಿ. ಇದು ಕೇವಲ ಚಿತ್ರಕ್ಕೋಸ್ಕರ ನಾನು ಇಟ್ಟಿದ್ದೀನಿ, ನಿಮ್ಮ ಒಂದು ರೆಫರೆನ್ಸ್ಗೆ. ಸೊ ನಿಮ್ಮ ಒಂದು ರಾಶಿ ಆಯ್ಕೆ ನೀವು ಮಾಡ್ಕೊಳ್ಳಿ. ನಮ್ಮ ರೀಡಿಂಗ್ ನಾವು ಶುರು ಮಾಡೋಣ. ಮೇಷರಾಶಿ, ಸಿಂಹರಾಶಿ, ಧನುರಾಶಿ. ಈಗ ನಾವು ಮೇಷರಾಶಿಯವರ ರೀಡಿಂಗ್ ನೋಡೋಣ. ಸೊ ಮೇಷರಾಶಿಯವ್ರಿಗೆ ಇವಾಗ ಓವರ್ ಆಲ್ ಕಾರ್ಡ್ಗಳನ್ನ ನಾನು ನೋಡ್ಕೊಳ್ತಾ ಬರ್ತೀನಿ, ಆಮೇಲೆ ಸ್ವಲ್ಪ ವಿವರವಾಗಿ ನೋಡೋಣ ಕಾರ್ಡ್ಸ್. ಸೊ ಮೇಷರಾಶಿಯವರಿಗೆ ಒಟ್ಟಾರೆ ಈ ಒಂದು 2025 ಇಸುವಿಯ ಪಾಠಗಳೇನು, ಲೆಸನ್ಸ್ ಏನ್ ಸಿಗುತ್ತೆ ನಿಮ್ಗೆ ಲೈಫ್ ಅಲ್ಲಿ, ಯಾವ್ದ್ರ ಬಗ್ಗೆ ನೀವು ಹೆಚ್ಚು ಕಲಿಬೇಕಾಗುತ್ತೆ ಅಂತ ನೋಡೋಣ. ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್. ಮೇಷರಾಶಿ, ಓಕೆ. ಸೊ ನಿಮ್ಮಲ್ಲಿ ತುಂಬಾ ಜನ ಈ ಒಂದು 2024ರಲ್ಲಿ ಅಥವಾ ಹಿಂದಿನ ವರ್ಷಗಳಲ್ಲಿ ಡಿಸಿಷನ್ ಮೇಕಿಂಗ್, ನಿರ್ಧಾರ ತಗೊಳ್ಳೋದ್ರಲ್ಲಿ ನಿಧಾನಿಸೋದು ಅಥವಾ ಗೊಂದಲ ಅಥವಾ ಕೆಲವು ಸತಿ ನಿಮ್ಮ ಕೈಯಿಂದ ವಿಷಯಗಳು ತಪ್ಪೋಗಿರೋದು, ಇವೆಲ್ಲ ಅನುಭವಿಸಬಹುದು. ಸೊ ನಿಮಗೆ ಬರುವಂತಹ ಒಂದು ಅತಿ ದೊಡ್ಡ ಪಾಠ ಮುಂದಿನ ವರ್ಷದಲ್ಲಿ ಅಂತಂದ್ರೆ, ನೀವ್ ಹೇಗೆ ನಿಮ್ಮನ್ನ ನೀವು ನಂಬಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಆತ್ಮವಿಶ್ವಾಸದಿಂದ ನಿಮ್ಮ ಬದುಕಿನ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು ಅನ್ನೋದು. ಸೊ ಈ ಒಂದು 2025ನೇ ವರ್ಷದ ಮೇನ್ ಥೀಮ್, ಮುಖ್ಯವಾದ ಅಂಶ ಕೂಡ ಇದೇ ಆಗಿರುತ್ತೆ ಅಂತ ಬರ್ತಾ ಇದೆ ಕಾರ್ಡಲ್ಲಿ. ಐ ಯೂಸ್ ಮೈ ಇಂಟ್ಯೂಷನ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಸೊ ನೀವು ಬಹುಶಃ ನಿಮ್ಮಲ್ಲಿ ತುಂಬಾ ಜನ ನಿಮ್ಮ ಒಂದು ಒಳ ಅರಿವು, ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ, ಸಿಕ್ಸ್ತ್ ಸೆನ್ಸ್ ಅಂತ, ಅದನ್ನ ಹೇಗೆ ಬಳಸ್ಕೊಂಡು ನಿಮ್ಮ ಒಂದು ಬದುಕಿನ ಜಟಿಲ ಸಮಸ್ಯೆಗಳಿಗೆ ನೀವು ತೀರ್ಮಾನ ತಗೊಳ್ಬಹುದು ಅಂತ ಕಲಿಯುವಂತಹ ವರ್ಷ ಇದು ಅಂತ ಹೇಳ್ತಾ ಇದೆ ಈ ಕಾರ್ಡ್. ಇದ್ರಲ್ಲಿ ಪಾಸಿಟಿವ್ ನೆಗೆಟಿವ್ ಏನೂ ಇಲ್ಲ, ಇದು ಒಂದು ಲೆಸನ್, ಲೈಫ್ ಲೆಸನ್ ಈ ಒಂದು ವರ್ಷಕ್ಕೆ. ಓಕೆ, ಇನ್ನ ಮುಂದಿನ ಕಾರ್ಡ್ ನೋಡೋಣ. ಸೊ 2025ರಲ್ಲಿ ನಿಮ್ಮ ಬದುಕಲ್ಲಿ ಅತಿ ದೊಡ್ಡ ಸವಾಲು ಯಾವ್ದಾಗಿರುತ್ತೆ ಅಂತ ಕೇಳಿ ನೋಡೋಣ. ಸೊ ದಟ್ ನೀವು ಈಗ್ಲೇ ಅದಕ್ಕೋಸ್ಕರ ಈ ಒಂದು ರೀಡಿಂಗ್ ರೆಸನೇಟ್ ಆದ್ರೆ ಇವಾಗಿನಿಂದನೇ ನೀವು ಅದಕ್ಕೆ ಸಿದ್ಧರಾಗಿರ್ಬಹುದು ಅಂತ. ಸೊ ಯಾವ ಒಂದು ವಿಷಯ ನಿಮ್ಮ ಲೈಫ್ ಅಲ್ಲಿ ಅತಿ ದೊಡ್ಡ ಚಾಲೆಂಜ್ ಆಗಿರುತ್ತೆ? ಓಕೆ, ಸೊ ಈ ಒಂದು ಕಾರ್ಡ್ ಬಂದಿದೆ. ಯಾವ ವಿಷಯ ಚಾಲೆಂಜ್ ಆಗಿರುತ್ತೆ ಅಂತಂದ್ರೆ, ಬಹುಶಃ ನಿಮ್ಮ ಪರ್ಸನಲ್ ವೈಯಕ್ತಿಕ ಸಂಬಂಧಗಳು ಅಷ್ಟು ಚೆನ್ನಾಗಿರೋದಿಲ್ದಿರೋ ಒಂದು ಸಂದರ್ಭ ಕಾಣ್ತಾ ಇದೆ. ಅಥವಾ ಬಹುಶಃ ನೀವು ನಿಮ್ಮ ಮೇಲೆ ನೀವು ತುಂಬಾ ವರ್ಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಆಗ್ಲಿ, ಮಾತಾಡೋ ರೀತಿ ಆಗ್ಲಿ, ಅಥವಾ ನಿಮ್ಮ ಒಂದು ವ್ಯಕ್ತಿತ್ವದ ಯಾವುದೇ ಭಾಗವನ್ನ ನೀವು ಸರಿಪಡಿಸ್ಕೋಬೇಕಾಗುತ್ತೆ. ಅದು ಒಂದು ದೊಡ್ಡ ಸವಾಲಾಗಿರುತ್ತೆ. ಮತ್ತೆ ಕೆಲವು ಸತಿ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಹೆಚ್ಚು ಜನ ಅಟೆನ್ಷನ್ ಕೊಡಲ್ಲ, ಗಮನ ಕೊಡಲ್ಲ, ಅಥವಾ ನಿಮ್ಮ ಮಾತು ಕೇಳಲ್ಲ, ಅಥವಾ ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ಒಂದು ಅಪಿಯರೆನ್ಸ್ ಮೇಲೆ ಕೂಡ ಒಂದ್ ರೀತಿ ಸಮಾಧಾನ ಆಗದೆ ಇರಬಹುದು. ಅದು ಕೂಡ ನನಗೆ ಕಾಣ್ತಾ ಇದೆ. ಓಕೆ, ಸೊ ಅದು ಒಂದು ದೊಡ್ಡ ಸವಾಲಾಗಿ ನೀವು ಎದುರಿಸಬಹುದು. ಇದಕ್ಕೆಲ್ಲ ಉತ್ತರ ಏನಂತಂದ್ರೆ ಕಾನ್ಫಿಡೆನ್ಸ್. ಓಕೆ, ಇವಾಗ ಡೀಟೇಲ್ ರೀಡಿಂಗ್ಸ್ ನೋಡೋಣ. ಸೊ ಮೇಷರಾಶಿ, ನಿಮಗೆ ನಿಮ್ಮ ಓವರ್ ಆಲ್ ಎನರ್ಜಿ 2025ರಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓವರ್ ಆಲ್ ಎನರ್ಜಿ ಕೂಗಿದೆ, ತುಂಬಾ ಸಾಮಾಜಿಕ ವರ್ಕು ಚೆನ್ನಾಗಿರೋದು, ಅಥವಾ ಫ್ರೆಂಡ್ಸ್ ಜೊತೆ
ತುಂಬಾ ನೀವು ಹೊರಗಡೆ ಹೋಗೋದು ಇಂಥವೆಲ್ಲ ಕಾಣ್ತಾ ಇದೆ. ಸೊ ಓವರ್ ಆಲ್ ಎನರ್ಜಿ ತುಂಬಾ ಪಾಸಿಟಿವ್ ಆಗಿದೆ. ಓಕೆ, ನಿಮ್ಮ ಆ, ವರ್ಷದುದ್ದಕ್ಕೂ ನಿಮ್ಮ ಫ್ಯಾಮಿಲಿ ಲೈಫ್ ಒಂದ್ ರೀತಿ ಯಾವ ರೀತಿ ನಡ್ಕೊಂಡು ಹೋಗುತ್ತೆ? ಸೊ ಫ್ಯಾಮಿಲಿ ಲೈಫ್ ಅಲ್ಲಿ ನನಗೆ ಬದಲಾವಣೆ ಕಾಣ್ತಾ ಇದೆ. ನಿಮ್ಮ ಮನೆ ಶಿಫ್ಟಿಂಗ್ ಆಗಿರ್ಬಹುದು ಅಥವಾ ನೀವು ಏನಾದ್ರೂ ಒಂದು ದೊಡ್ಡ ಬದಲಾವಣೆ ನಿಮ್ಮ ಫ್ಯಾಮಿಲಿ ಲೈಫ್ ಅಲ್ಲಿ ತರಬಹುದು ಅಂತ. ಹ್ಮ್ ಓಕೆ. ಸೊ ನಿಮ್ಮಲ್ಲಿ ತುಂಬಾ ಜನ ಈ ವರ್ಷ ಅತಿ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರಾ ಫ್ಯಾಮಿಲಿಲಿ. ನೀವು ಹಿಂದೆ ಮಾಡಿರೋ ಕೆಲಸಗಳನ್ನ ಈ ವರ್ಷ ಮಾಡ್ತೀರಾ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ. ಸೊ ಸ್ವಲ್ಪ ಸ್ಟ್ರೆಸ್ಫುಲ್ ಟೈಮ್ ಫ್ಯಾಮಿಲಿ ವಿಷಯದಲ್ಲಿ ಕಾಣ್ತಾ ಇದ್ದಾರೆ. ಓಕೆ, ಈಗ ನಿಮ್ಮ ಲವ್ ಲೈಫ್ ಬಗ್ಗೆ ಕೇಳಿ ನೋಡೋಣ. ನಿಮ್ಮ ಲವ್ ಲೈಫ್ ಯಾವ ರೀತಿ ಇರುತ್ತೆ 2025ರಲ್ಲಿ ಅಂತ. ವಾವ್. ಸೊ ನಿಮ್ಮಲ್ಲಿ ತುಂಬಾ ಜನಕ್ಕೆ ನಿಮ್ಮ ಪಾರ್ಟ್ನರ್ ಸಿಗ್ತಾರೆ, ಮದ್ವೆ ಆಗುತ್ತೆ, ಅಥವಾ ಲವ್ ಲೈಫ್ ಅಲ್ಲಿ ತೃಪ್ತಿ ಇರುತ್ತೆ ನಿಮ್ಗೆ. ಓಕೆ, ಲವರ್ಸ್ ಕಾರ್ಡ್ ಬಂದಿದೆ. ಇಫ್ ಯು ಕ್ಯಾನ್ ಸಿ ಲವರ್ಸ್ ಕಾರ್ಡ್ ಬಂದಿದೆ. ಸೊ ಲವ್ ಲೈಫ್ ಚೆನ್ನಾಗಿರುತ್ತೆ. ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್, ತುಂಬಾ ಸುಂದರವಾಗಿರುತ್ತೆ. ಓಕೆ, ಸೊ ಇದು ಓವರ್ ಆಲ್, ನಾನು ಮಂತ್ ಬೈ ಮಂತ್ ಹೋಗ್ತಾ ಇಲ್ಲ, ತಿಂಗಳ ಪ್ರತಿ ತಿಂಗಳ ಒಂದು ರೀಡಿಂಗ್ ಹೇಳ್ತಿಲ್ಲ, ಅದನ್ನ ನಾನು ಮುಂಬರುವ ವಿಡಿಯೋಗಳಿಗೆ ಹೇಳ್ತೀನಿ. ಬಟ್ ಓವರ್ ಆಲ್ ಎನರ್ಜಿ ಮೇಷರಾಶಿ ಅವರಿಗೆ. ನಿಮ್ಮ ಆರೋಗ್ಯ ಯಾವ ರೀತಿ ಇರುತ್ತೆ ಕೇಳೋಣ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಕಾಣ್ತಾ ಇಲ್ಲ. ಓಕೆ ಓಕೆ, ಸೊ ನಿಮ್ಮಲ್ಲಿ ಕೆಲವರು ಮದುವೆ ಆಗಿ ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಖಂಡಿತ ಈ ವರ್ಷ ಅದಾಗೋದು ನನಗೆ ಕಾಣ್ತಾ ಇದೆ. ತುಂಬಾ ಓವರ್ ಆಲ್ ಪಾಸಿಟಿವ್ ಇದೆ. ನಿಮ್ಮ ಹಣಕಾಸಿನ ವಿಷಯ ನೋಡಿದಾಗ ಅದರಲ್ಲಿ ಸ್ವಲ್ಪ ನಿಮ್ಗೆ ಸ್ಟ್ರಗಲ್ ಇರುತ್ತೆ, ಕಷ್ಟ ಇರುತ್ತೆ. ಬಟ್ ಸಂಹೌ ನೀವು ಹೇಗಾದ್ರೂ ವರ್ಷ ಕೊನೆ ಆಗೋಷ್ಟ್ರಲ್ಲಿ ಮ್ಯಾನೇಜ್ ಮಾಡ್ತೀರಾ, ಹಣಕಾಸಿನ ಸಮಸ್ಯೆನ ನಿಭಾಯಿಸ್ಕೊಂಡು ಹೋಗ್ತೀರಾ. ಆ ತರ ಬರ್ತಾ ಇದೆ ಕಾರ್ಡಲ್ಲಿ. ನಿಮ್ಮಲ್ಲಿ ತುಂಬಾ ಜನ ಸ್ವಲ್ಪ ಪೀಸ್ಫುಲ್ ಆಗಿ, ಶಾಂತಿಯುತವಾಗಿ, ನೆಮ್ಮದಿಯಾಗಿ ಯಾವ ರೀತಿ ಇರೋದು ಅನ್ನೋದನ್ನ ಕಲಿಬಹುದು ಈ ವರ್ಷ. ಬಿಕಾಸ್ ಇಲ್ಲಿ ಇಂಡಿಸಿಷನ್ ಕಾರ್ಡ್ ಕೂಡ ಬಂದಿದೆ ಅಲ್ಲ, ಬಿಗ್ಗೆಸ್ಟ್ ಲೆಸನ್. ಸೊ ನೀವು ಇಂಟ್ಯೂಷನ್ ಬಂದಿದೆ ಇಲ್ಲಿ. ಸೊ ನೀವು ಬಹುಶಃ ಮೆಡಿಟೇಷನ್ ಅಥವಾ ಹೇಗೆ ನಿಮ್ಮ ಒಳಗಿನ ಧ್ವನಿನ ಆಲಿಸೋದು, ಇಂತಹ ವಿಷಯಗಳ ಬಗ್ಗೆ ಸ್ಕಿಲ್ ನ ಪಡಿಬಹುದು 2025ರಲ್ಲಿ. ಸೊ ಇವಾಗ ಒಂದು ಲಾಸ್ಟ್ ಕ್ವೆಶ್ಚನ್ ಕೇಳೋಣ. ನಿಮಗೆ 2025ರಲ್ಲಿ ಯಾವ ಒಂದು ಒಳ್ಳೆ ವಿಷಯ ನಡೆಯುತ್ತೆ ನಿಮ್ ಜೊತೆ, ಅದು ನಿಮ್ಮ ಮುಂಬರುವ ಬದುಕಿನ ಹಾದಿನ ಸುಗಮ ಮಾಡುತ್ತೆ ಅಂತ. ವಾವ್. ಸೊ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಸಿಗ್ಬಹುದು, ಅದೊಂದು, ಅಥವಾ ನೀವು ಇನ್ನೊಬ್ಬರಿಗೆ ಒಳ್ಳೆ ಪಾರ್ಟ್ನರ್ ಆಗಬಹುದು. ಇದು ಒಂದ್ ರೀತಿ ಟರ್ನಿಂಗ್ ಪಾಯಿಂಟ್ ನಿಮ್ಮ ಬದುಕಿನಲ್ಲಿ. ನೀವು ಆಲ್ರೆಡಿ ಮದ್ವೆ ಆಗಿದ್ರೆ ಅಥವಾ ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ನಿಮ್ಮ ಹಸ್ಬೆಂಡ್ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ನಿಮ್ಮ ಹಸ್ಬೆಂಡ್ ನಿಮ್ಮ ಕೈ ಹಿಡಿತಾರೆ, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಕೂಡ. ಎಮೋಷನಲಿ ಒಂದ್ ರೀತಿ ನಾನು ಹೇಳಿದ್ಮೇಲೆ ಈ ಕಾರ್ಡ್ ಬಂದಿದೆ 3 ಆಫ್ ಕಪ್ಸ್. ಸೊ ನಿಮ್ಗೆ ಭಾವನಾತ್ಮಕವಾಗಿ ಭಾರಿ ಒಳ್ಳೆ ಸಮಯ ಇದು ನಿಮ್ಮ ಬದುಕಿನಲ್ಲಿ, ಒಂದು ಟರ್ನಿಂಗ್ ಪಾಯಿಂಟ್. ನಿಮ್ಮಲ್ಲಿ ಕೆಲವರಿಗೆ ಇಂಟ್ಯೂಷನ್ ಬಂದಿರೋದ್ರಿಂದ ಯಾವ್ದಾದ್ರು ಒಂದು ಅಸ್ಟ್ರಾಲಜಿ, ಟ್ಯಾರೋ ಈ ರೀತಿಯ ವಿಷಯಗಳಲ್ಲಿ ನೀವು ಪರಿಣಿತಿ ಕೂಡ ಪಡೆಯುವಂತಹ ಅವಕಾಶಗಳು ನಿಮ್ಗೆ ಸಿಗ್ಬೋದು. ಇದು ನಿಮ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರಬಹುದು. ಸೊ ತುಂಬಾ ಪಾಸಿಟಿವ್ ಮಂತ್ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಓಕೆ, ಸೊ ಆಲ್ ದ ಬೆಸ್ಟ್. ನನ್ನ ರೀಡಿಂಗ್ ನೋಡೋದಕ್ಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇಗ ಭೇಟಿ ಯಾವ ರೀತಿ ಇರುತ್ತೆ ಅಂತ ನೋಡೋ ಸಮಯ ಬಂದಿದೆ. ನಮ್ಮ ರೀಡಿಂಗ್ ನಾವು ಶುರು ಮಾಡೋಣ. ನೀವು ಸಿಂಹ ರಾಶಿಯವರಾಗಿರ್ಬಹುದು ಅಥವಾ ಸಿಂಹ ಲಗ್ನದವರಾಗಿರ್ಬೋದು, ಇಬ್ಬರಿಗೂ ಕೂಡ ಈ ರೀಡಿಂಗ್ ಅಪ್ಲೈ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈಗ 2025ರಲ್ಲಿ ನೀವು ಕಲಿಯಬೇಕಾದಂತಹ ದೊಡ್ಡ ಪಾಠವೇನು, ಯಾವ ರೀತಿ ಸ್ಪಿರಿಚುವಲ್ ಲೆಸನ್ ಅಥವಾ ಒಂದ್ ರೀತಿ ಬದುಕಿನಲ್ಲಿ ಕಲಿಯುವಂತಹ ಪಾಠ, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಇದ್ರ ಮೇಲೆ ನಮ್ಮ ಮುಂದಿನ ಪ್ರಗತಿ ಆಧಾರವಾಗಿರುತ್ತೆ ಅಂತ ಹೇಳ್ಬಲ್ಲೆ ನಾನು. ಸೊ ಕೇಳೋಣ ಈ ಕಾರ್ಡ್ಸ್ ಅಲ್ಲಿ. ಓಕೆ, ಸೊ ನಿಮ್ಮಲ್ಲಿ ತುಂಬಾ ಜನ ಅನವಶ್ಯಕವಾಗಿ ಅಥವಾ ಅತ್ಯಂತ ಚಿಂತೆ ಮಾಡೋರಾಗಿರಬಹುದು, ಓವರ್ ಥಿಂಕರ್ಸ್, ಎಡಬಿಡದೆ ಯೋಚನೆ ಮಾಡೋದು ಅಥವಾ ಟೆನ್ಷನ್ ಮಾಡ್ಕೊಳ್ಳೋದು ಇಂಥವು. ಸೊ ನಿಮ್ಮ ಒಂದು 2025ನೇ ಇಸ್ವಿಯ ಪಾಠ ಏನಂತಂದ್ರೆ ಇದನ್ನ ಹೇಗೆ ನೀವು ನಿಭಾಯಿಸಬಹುದು. ಆಮೇಲೆ ನಿಮ್ಗೆ ಈ ವರ್ಷ ಮುಗಿಯೋಷ್ಟ್ರಲ್ಲಿ ನಿಮ್ಗೊಂದು ರೀತಿ ರಿಯಲೈಸೇಷನ್ ಆಗುತ್ತೆ, ಚಿಂತೆ ಮಾಡಿ ಉಪಯೋಗ ಇಲ್ಲ.
ಏನಾಗ್ಬೇಕೋ ಅದಾಗುತ್ತೆ. ನನ್ನ ಒಂದು ಸ್ಟ್ರೆಸ್, ಒತ್ತಡ, ಮಾನಸಿಕ ಒತ್ತಡ ಹೆಚ್ಚುತ್ತೆ ಹೊರತು ಯಾವುದೇ ರೀತಿ ಬದಲಾವಣೆಗಳು ಕೇವಲ ಚಿಂತೆ ಮಾಡೋದ್ರಿಂದ ಆಗಲ್ಲ ಅನ್ನೋದೊಂದು ಪಾಠ ನೀವು ಕಲಿತೀರಾ ಈ ವರ್ಷ. ಈಗ ಮುಂದಿನ ಕಾರ್ಡ್ಸ್ ನೋಡೋಣ. ಯಾವ ಒಂದು ದೊಡ್ಡ ಸವಾಲನ್ನ ನೀವು ಎದುರಿಸ್ಬೇಕಾಗತ್ತೆ ಈ ವರ್ಷ, ಅಂದ್ರೆ 2025ರಲ್ಲಿ ಸಿಂಹ ರಾಶಿಯವರಿಗೆ? ತಾಳ್ಮೆ, ಪೇಶನ್ಸ್, ಕಾಯೋದು. ಬಹುಶಃ ನಿಮ್ಮಲ್ಲಿ ತುಂಬಾ ಇಂಪೇಶನ್ಸ್, ಅಸಹನೆ ಮೂಡಬಹುದು. ಅಗೇನ್ ಇದು ಕೂಡ ಒತ್ತಡಕ್ಕೆ ರಿಲೇಟೆಡ್ ಆಗಿರೋದೇ ಬಂದಿದೆ. ಸೊ ಹೇಗೆ ನೀವು ತಾಳ್ಮೆ, ಸಹನೆಯಿಂದ ಕೆಲಸಗಳನ್ನ ಮಾಡಬಹುದು, ಅದನ್ನ ನೀವು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಒಂದು ವಿಷಯ ನಿಮ್ಗೆ ಚಾಲೆಂಜ್ ಆಗಿ ಇರುತ್ತೆ ಈ ಒಂದು ವರ್ಷದಲ್ಲಿ. ಯಾವ ಚಾಲೆಂಜ್ ಅಂತಂದ್ರೆ, ಯಾವ್ದಕ್ಕೂ ಕಾಯೋದಕ್ಕೆ ನೀವು ರೆಡಿ ಇರಲ್ಲ, ಎಲ್ಲ ಬೇಗ ಆಗ್ಲಿ ಅನ್ನುವಂತಹ ಒಂದು ಫೀಲಿಂಗ್ ನಿಮ್ಮಲ್ಲಿ ಇರುತ್ತೆ. ಅದು ನಿಮ್ಗೆ ಸ್ವಲ್ಪ ಕಷ್ಟ ಕೊಡುತ್ತೆ ಮನಸ್ಸಲ್ಲಿ, ಮಾನಸಿಕವಾಗಿ. ಓಕೆ, ಈಗ ಮುಂದಿನ ಕಾರ್ಡ್ಗಳನ್ನ ನೋಡೋಣ. ನಿಮ್ಮ ಓವರ್ ಆಲ್ ಎನರ್ಜಿ ಸಿಂಹರಾಶಿಯವ್ರದ್ದು ಈ ವರ್ಷ ಯಾವ ರೀತಿ ಇರುತ್ತೆ ಅಂತ ಕೇಳಿ ನೋಡ್ತೀನಿ. ನಿಮ್ಮ ಓವರ್ ಆಲ್ ಎನರ್ಜಿ ಯಾವ ರೀತಿ ಇರುತ್ತೆ? ಓವರ್ ಆಲ್ ಎನರ್ಜಿ ಅನ್ಕಂಫರ್ಟಬಲ್ ಆಗಿರುತ್ತೆ, ಬಟ್ ನೀವು ಸ್ವಲ್ಪ ತಾಳ್ಮೆನ ಕಲಿತೀರಾ. ಒಂದು ಚಾಲೆಂಜ್ ನ ನೀವು ದಾಟಿ ನಿಲ್ತೀರಾ. ಸೊ ನಿಮ್ಗೆ ಅನಿಸ್ಬೋದು ಬೇರೆಯವ್ರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದಾರೆ ಅಂತ, ಅಥವಾ ನೀವು ಬೇರೆಯವ್ರನ್ನ ಮ್ಯಾನೇಜ್ ಮಾಡ್ಬೇಕಾದಂತಹ ಸಂದರ್ಭ ಬರ್ಬೋದು ಕೂಡ. ಸೊ ಓವರ್ ಆಲ್ ಎನರ್ಜಿ ತುಂಬಾ ಸೀರಿಯಸ್ ಎನರ್ಜಿ ಕಾಣ್ತಾ ಇದೆ ನನ್ಗೆ, ಬಟ್ ನಾಟ್ ನೆಸೆಸರಿಲಿ ಇದು ನಾನು ಅಗತ್ಯವಾಗಿ ಕಠಿಣವಾಗಿರುತ್ತೆ, ಕಷ್ಟಕರವಾಗಿರುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ನಿಮ್ಮ ಒಂದು ಬದುಕಲ್ಲಿ. ಬಟ್ ಯು ವಿಲ್ ಮ್ಯಾನೇಜ್, ನೀವು ಅದನ್ನ ನಡ್ಸ್ಕೊಂಡ್ ಹೋಗ್ತೀರಾ ಮುಂದೆ ಅಂತ ಬರ್ತಾ ಇದೆ ಕಾಲ. ಓಕೆ, ಮುಂದೆ ನೋಡೋಣ. ನಿಮ್ಮ ಫ್ಯಾಮಿಲಿ ಲೈಫ್ ಯಾವ ರೀತಿ ಇರುತ್ತೆ ಅಂತ ಕೇಳ್ತೀನಿ. ಫ್ಯಾಮಿಲಿ ಲೈಫ್, ಕೌಟುಂಬಿಕ ಜೀವನ. ಕೌಟುಂಬಿಕ ಜೀವನದಲ್ಲಿ ನೀವು ಸ್ವಲ್ಪ ನಿಮ್ಗೆ ಬೇರೆಯವ್ರ ಕಷ್ಟ ಕೊಡ್ಬೋದು, ಅಥವಾ ನಿಮ್ಗೆ ಬೇರೆಯವರು ನಿಮ್ಮ ಒಂದು ಬೌಂಡ್ರೀಸ್ ದಾಟ್ತಾ ಇದಾರೆ, ಅಥವಾ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಿದ್ದಾರೆ, ನಿಂದಿಸ್ತಿದ್ದಾರೆ, ಅಥವಾ ಬೈತಿದ್ದಾರೆ, ನಿಮ್ಮಿಂದ ಹೆಚ್ಚು ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ಫೀಲ್ ಆಗ್ಬೋದು. ಸೊ ನೀವು ಹೆಚ್ಚಾಗಿ ಬೇರೆಯವರಿಂದ ಸ್ವಲ್ಪ ದೂರ ಇರೋದಕ್ಕೆ ಪ್ರಯತ್ನ ಪಡ್ತೀರಾ, ಅಥವಾ ನಿಮ್ಮಲ್ಲಿ ಕೆಲವರಿಗೆ ದುಡ್ಡಿನ ಸಮಸ್ಯೆ, ಮನೆ ವಿಷಯವಾಗಿರ್ಬಹುದು ಕೂಡ, ಅದು ನನಗ್ ಕಾಣ್ತಾ ಇದೆ. ಬಟ್ ಇದ್ರಲ್ಲಿ ನಿಮಗ್ ದುಃಖ ಆಗುತ್ತೆ, ನಿಮಗ್ ಕಷ್ಟ ಆಗುತ್ತೆ, ಬಟ್ ಯು ವಿಲ್ ಮ್ಯಾನೇಜ್ ಇದೆ. ಈ ಒಂದು ಓವರ್ ಆಲ್ ಎನರ್ಜಿ ಬಂದಿರೋದು ಇಲ್ಲಿ ಬರ್ತಾ ಇದೆ. ಓಕೆ, ಈಗ ಲವ್ ಲೈಫ್ ಬಗ್ಗೆ ನೋಡೋಣ ಸಿಂಹ ರಾಶಿಯವರಿಗೆ. ಓಕೆ, ಲವ್ ಲೈಫ್ ಅಲ್ಲಿ ಸ್ವಲ್ಪ ಫ್ರಸ್ಟ್ರೇಷನ್ ಕಾಣಿಸ್ತಾ ಇದೆ. ಸೊ ನಾನು ಈ ಕಾರ್ಡ್ ಬಂದಾಗೆಲ್ಲ ಹೇಳೋದು ಒಂದೇ ವಿಷಯ ಅಂತಂದ್ರೆ, ಹೆಚ್ಚು ನಿರೀಕ್ಷೆ ಇಟ್ಕೋಬೇಡಿ ಏನಾದ್ರೂ ಆಗುತ್ತೆ ಅಂತ. ಯು ಜಸ್ಟ್ ಬಿಕಮ್ ಸ್ಪಿರಿಚುವಲ್. ಒಂದ್ ರೀತಿ ಬಿಗ್ ಪಿಕ್ಚರ್ ಅಂತಾರಲ್ಲ, ದೊಡ್ಡ ವಿಷಯಗಳ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಿ, ಚಿಕ್ಕ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ವರಿ ಕಾರ್ಡ್ ಕೂಡ ಬಂದಿದೆ, ಇಫ್ ಯು ಹ್ಯಾವ್ ಸೀನ್. ಸೊ ಲವ್ ಲೈಫ್ ಕೂಡ ಸ್ವಲ್ಪ ಟಫ್ ಆಗಿರುತ್ತೆ, ಬಟ್ ಲವ್ ಲೈಫ್ ಅಲ್ಲಿ ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ರೆ ನಿಮ್ಮ ಇಶ್ಯೂಸ್ ಬಗ್ಗೆ ಹರಿಯುತ್ತೆ. ಓಕೆ, ಈಗ ಹೆಲ್ತ್ ನೋಡೋಣ. ಆರೋಗ್ಯ ಸಿಂಹರಾಶಿಯವರಿಗೆ ಇಡೀ ವರ್ಷ ಒಂದು ಯಾವ ರೀತಿ ಇರುತ್ತೆ? ಆರೋಗ್ಯದಲ್ಲಿ ಏನ್ ತೊಂದರೆ ಇಲ್ಲ. ಓಕೆ, ಆರೋಗ್ಯ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಸ್ವಲ್ಪ ನೀವು ಒಳ್ಳೆ ಆರೋಗ್ಯನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ವಿಚ್ ಇಸ್ ಗುಡ್. ಸೊ ಒಳ್ಳೇದೇ ಬಂದಿದೆ ಕಾರ್ಡ್ ಆರೋಗ್ಯ. ಹಣಕಾಸಿನ ವಿಷಯದಲ್ಲಿ ನೀವು ಅನ್ಕೊಳೋದು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋಕ್ಕಾಗಲ್ಲ, ಬಟ್ ಅದಕ್ಕೋಸ್ಕರ ನೀವೇನಾದ್ರೂ ಬೇರೆ ಮಾಡ್ಬೇಕಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಸ್ಟ್ರೆಸ್ ತಗೋಬೇಡಿ ಅಂತ ಬರ್ತಾ ಇದೆ ಈ ಕಾರ್ಡಿನ ಒಂದು ಮೆಸೇಜ್. ಓಕೆ, 2025ರಲ್ಲಿ ನಿಮ್ಮ ಬದುಕಲ್ಲಿ ಬರುವಂತಹ ಅತಿ ಒಳ್ಳೆಯ ವಿಷಯ ಏನು ಅಂತ ತಿಳ್ಕೊಳ್ಳೋಣ ಕೂಡ. ಇಲ್ಲಿ ಒಬ್ಬ ವ್ಯಕ್ತಿ ಕಾರ್ಡ್ ಬರ್ತಾ ಇದೆ. ಸೊ 2025ರಲ್ಲಿ ನಿಮ್ಮ ಲೈಫಲ್ಲಿ ಬರುವಂತಹ ಅತಿ ಒಳ್ಳೆ ವಿಷಯ ಅಂತಂದ್ರೆ, ನೀವು ತುಂಬಾ ಪ್ಯಾಷನೇಟ್ ಆಗಿ ನಿಮ್ಮ ಜಾಬ್, ಕರಿಯರ್, ಡ್ರೀಮ್ಸ್, ಕನಸುಗಳೇನಿದೆ ಅದನ್ನ ನೀವು ಫಾಲೋ ಮಾಡ್ತೀರಾ ಒಂದು, ಅಥವಾ ನಿಮ್ಗೆ ಒಳ್ಳೆ ಬಾಸ್ ಸಿಗ್ತಾರೆ ಅದೊಂದು. ಒಟ್ನಲ್ಲಿ ನಿಮ್ಮಲ್ಲಿ ಒಂದ್ ರೀತಿ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ಚಾಲೆಂಜ್ ಇದ್ರು ಯು ವಿಲ್ ಮ್ಯಾನೇಜ್. ಇವಾಗ ಈ ರೀತಿ ಬಂದಿದೆ ಅಂತ ಹೇಳಿದ್ನಲ್ಲ ಇಲ್ಲಿ. ಯಾ,
ಸೊ ಯು ವಿಲ್ ಬಿಕಮ್ ದಿಸ್ ಕಿಂಗ್ ಆಫ್ ವಾಂಡ್ಸ್. ನೀವು ಈ ರೀತಿ ಕಿಂಗ್ ಆಫ್ ವಾಂಡ್ಸ್ ರೀತಿಯ ಒಂದು ಎನರ್ಜಿ, ಫೈರಿ ಒಂಥರ ಬೆಂಕಿಯಂತಹ ಎನರ್ಜಿ ಅದ್ರಲ್ಲಿ ಇರ್ತೀರ. ತುಂಬಾ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ್ಲೂ ಮೋಟಿವೇಶನ್ ತಗೊಳ್ಳಿ. ನಿಮಗೆ ಬೇಜಾರಾದಾಗ ಮೋಟಿವೇಶನಲ್ ವಿಡಿಯೋಸ್ ನೋಡಿ, ಇನ್ಸ್ಪೈರ್ ಆಗಿ, ಸ್ಫೂರ್ತಿನ ಪಡೆಯಿರಿ ಬೇರೆಯವರಿಂದ. ಇದರಿಂದ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ 2025ರಲ್ಲಿ. ಸೊ ನನ್ನ ಈ ಒಂದು ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ಈಗ ಬನ್ನಿ ಧನುರಾಶಿಯವರು, ಸಾಜಿಟೇರಿಯಸ್, ನಿಮ್ಗೆ ಹೇಗಿದೆ ಈ ವರ್ಷ ಅಂತ ನೋಡೋಣ. ಮೊದ್ಲಿಗೆ ಇಲ್ಲಿರ್ತೀನಿ ಕಾರ್ಡ್ನ. ಮೊದ್ಲಿಗೆ ನಿಮ್ಮ ಓವರ್ ಆಲ್ ಬದುಕಿನ ಒಂದು ಲೆಸನ್ ಏನು, 2025ರ ಒಂದು ಪಾಠವೇನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಏನ್ ನೀವು ಕಲಿತೀರಾ ಅಥವಾ ಕಲಿಬೇಕಾಗುತ್ತೆ, ಆ ರೀತಿಯ ಪರಿಸ್ಥಿತಿಗಳು ನಿಮ್ಗೆ ಒದಗುತ್ತೆ ಅನ್ನೋದೇ ಈ ಒಂದು ರೀಡಿಂಗ್ ಉದ್ದೇಶ ತಿಳ್ಕೊಳ್ಳೋದು. ಸ್ಯಾಜಿಟೇರಿಯಸ್, ಓಕೆ, ಎಲ್ಲಾನು ನೀವ್ ಅನ್ಕೊಂಡಂಗ ಆಗಲ್ಲ. ಕೆಲವು ಸತಿ ನೀವು ದೇವರನ್ನ ನಂಬಿ ಅಥವಾ ಹೈಯರ್ ಫೋರ್ಸ್ ಅಂತ ಏನ್ ಹೇಳ್ತೀವಿ, ಆ ಒಂದು ನಮ್ ಅಪರಿಮಿತವಾದ ಶಕ್ತಿ ಏನಿದೆ, ನಮ್ಮೆಲ್ಲರಿಗಿನ್ನ ಮೇಲಿನ ಶಕ್ತಿ, ಅದನ್ನ ನಂಬಿ ಕೆಲವು ಸತಿ ನೀವು ಬಿಡ್ಬೇಕಾಗುತ್ತೆ ವಿಷಯಗಳನ್ನ. ಇದು ಹೀಗೆ ಆಗ್ಬೇಕು, ಹಿಂಗಾದ್ರೇನೆ ನನಗಿಷ್ಟ, ಈ ರೀತಿಯ ಒಂದು ಯೋಚನೆಗಳು ಬದಲಿಸ್ಕೋಬೇಕಾಗುತ್ತೆ ಈ ವರ್ಷ ಅಂತ ಬರ್ತಾ ಇದೆ. ಸರೆಂಡರ್. ಓಕೆ, ಈಗ ಮುಂದಿನ ಕಾರ್ಡ್ ನೋಡೋಣ. ಈ ವರ್ಷದ ಅತಿ ದೊಡ್ಡ ಚಾಲೆಂಜ್, ಸವಾಲು ಏನಾಗಿರುತ್ತೆ ನಿಮಗೆ 2025? ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ನಿಮ್ಮ ಫ್ಯಾಮಿಲಿ ಕರಿಯರ್, ನಿಮ್ಮ ಲವ್ ಲೈಫ್ ಕರಿಯರ್, ಅಥವಾ ನಿಮ್ಮ ಒಂದು ಒಳಗಡೆ ಇರುವಂತಹ ಇಶ್ಯೂಸ್ ಮತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ ಜೊತೆ ಏನೋ ಒಂದು ಅಸಮಾನತೆ ಕಾಣ್ತಾ ಇದೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಒದ್ದಾಡ್ತೀರಾ. ಮೇ ಬಿ ಟೈಮ್ ಸಿಗಲ್ಲ ಅಂತಾಗ್ಲಿ, ಅಥವಾ ನಿಮ್ಗೆ ಅನ್ನಿಸ್ತಾ ಇರ್ಬೋದು ನಾನು ಈ ಊರುಗಳಲ್ಲಿ ಒಬ್ಬ ಅಥವಾ ಒಬ್ಳು ಅಂತ ಒಂದ್ ರೀತಿ ಔಟ್ ಆಫ್ ದ ಪ್ಲೇಸ್ ಫೀಲ್ ಆಗ್ಬೋದು ನಿಮ್ಗೆ. ಎಲ್ಲ ಕಡೆ ಸ್ವಲ್ಪ ಡಿಸ್ಟರ್ಬ್ ಫೀಲಿಂಗ್ ಆಗ್ಬೋದು ಆ ವಿಷಯದಲ್ಲಿ. ಅದು ನನಗೆ ಕಾಣ್ತಾ ಇದೆ. ನೋಡೋಣ ಮುಂದೆ ಯಾಕೆ. ಈಗ ಈ ವರ್ಷದ ಓವರ್ ಆಲ್ ಎನರ್ಜಿ ನೋಡ್ಕೊತಾ ಹೋಗೋಣ. ನಿಮ್ಮ ಓವರ್ ಆಲ್ ಎನರ್ಜಿ ಯಾವ ರೀತಿ ಇರುತ್ತೆ ನಿಮ್ಮಲ್ಲಿ? ಓವರ್ ಆಲ್ ಎನರ್ಜಿ ಚೆನ್ನಾಗಿದೆ. ಸ್ವಲ್ಪ ನಿಮ್ಮಲ್ಲಿ ಕೆಲವರು ಕೇರ್ಲೆಸ್ ಆಗಿದ್ರು ಇರ್ಬೋದು. ಕೇರ್ಲೆಸ್ ಅಂತಂದ್ರೆ ಬೇಜವಾಬ್ದಾರಿ ಆಗಲ್ಲ, ಒಂದ್ ಸ್ವಲ್ಪ ಚೈಲ್ಡ್ ಲೈಕ್ ಎನರ್ಜಿನಲ್ಲಿ ಇರ್ಬೋದು ಈ ವರ್ಷ. ಅಥವಾ ನಿಮ್ಗೆ ಅನ್ನಿಸ್ಬೋದು ಈ ವರ್ಷ ನಾನು ಏನಾದ್ರು ಹೊಸದ್ ಶುರು ಮಾಡ್ಬೇಕು ಅಂತ ಆಗ್ಲಿ, ಅಥವಾ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಂತಾಗ್ಲಿ, ಆ ರೀತಿ ಎನರ್ಜಿ ಕೂಡ ನನಗೆ ಕಾಣ್ತಾ ಇದೆ. ಒಂದ್ ರೀತಿ ಫ್ರೀ ಸೋಲ್ ಎನರ್ಜಿ ಇದು, ವಿಚ್ ಇಸ್ ಪಾಸಿಟಿವ್. ಇದು ಸ್ಪಿರಿಚುವಲ್ ಎನರ್ಜಿನೇ ಸ್ವಲ್ಪ ಹಂಗ್ ನೋಡಕ್ ಹೋದ್ರೆ. ನೋಡೋಣ ಮುಂದೆ. ಈಗ ಕೌಟುಂಬಿಕ ಬದುಕು, ಫ್ಯಾಮಿಲಿ ಲೈಫ್ ಬಗ್ಗೆ ನೋಡೋಣ. ಓಕೆ, ಫ್ಯಾಮಿಲಿ ಲೈಫ್ ಅಲ್ಲಿ ಟ್ರಾವೆಲ್ ಕಾಣ್ತಾ ಇದೆ ಅಥವಾ ಡಿಸ್ಟೆನ್ಸ್ ಕಾಣ್ತಿದೆ. ನೀವು ನಿಮ್ಮ ಫ್ಯಾಮಿಲಿ ಬೇರೆ ಇರೋದು ಅಥವಾ ನೀವು ಎಮೋಷನಲಿ ಅವ್ರ ಜೊತೆ ಕನೆಕ್ಟ್ ಆಗದಿರೋದು ಕಾಣ್ತಾ ಇದೆ. ಬಹುಶಃ ನಿಮ್ಮ ಒಂದು ಗುರಿ, ನಿಮ್ಮ ಒಂದು ಟಾರ್ಗೆಟ್ ಬೇರೆ ಇರುತ್ತೆ. ಸೊ ಅಷ್ಟೊಂದು ನನಗೆ ಫ್ಯಾಮಿಲಿ ಲೈಫ್ ಕನೆಕ್ಷನ್ ಕಾಣ್ತಾ ಇಲ್ಲ. ಸಮ್ಟೈಮ್ಸ್ ನೀವು ಫ್ಯಾಮಿಲಿಯಿಂದ ದೂರ ಓಡಾಡೋದನ್ನ ಕೂಡ ಇದು ತೋರಿಸಬಹುದು, ಬಟ್ ಸ್ವಲ್ಪ ಫ್ಯಾಮಿಲಿ ಲೈಫ್ ಅಲ್ಲಿ ಕಷ್ಟ ಕೂಡ ತೋರಿಸುತ್ತೆ ಇದು. ಈಗ ನಿಮ್ಮ ಲವ್ ಲೈಫ್ ನೋಡೋಣ. ಲವ್ ಲೈಫ್ ಇಸ್ ಗುಡ್. ಲವ್ ಲೈಫ್ ಅನ್ನೋಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಶಿಪ್ ಅಲ್ಲಿ ನೀವು ಲವ್ ನ ಡಿಸ್ಕವರ್ ಮಾಡ್ತೀರಾ ಅಂತಾನೆ. ನಿಮ್ಮ ಫ್ರೆಂಡ್ಸ್ ಮೇನ್ ಆಗಿ ನಿಮ್ಗೆ ಒಂದ್ ರೀತಿ ಪ್ರೀತಿಯ ಭಾವನೆ ಕೊಡ್ತಾರೆ. ಒಂದ್ ರೀತಿ ಯು ಲೈಕ್ ಯುವರ್ ಫ್ರೆಂಡ್ಸ್ ಮೋರ್ ದನ್ ಯುವರ್ ಓನ್ ಪಾರ್ಟ್ನರ್ ಅನ್ನೋ ತರ ಫೀಲಿಂಗ್ ಬರ್ತಾ ಇದೆ. ಅಥವಾ ನೀವು ಮದ್ವೆ ಆಗಿದ್ರೆ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ತುಂಬಾ ಸೋಷಿಯಲ್ ಇವೆಂಟ್ಸ್, ಸಾಮಾಜಿಕ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬಹುದು. ಮದುವೆ ಅಥವಾ ಇನ್ನೊಂದು ಪಾರ್ಟಿ, ಈ ರೀತಿ. ಸೊ ಲವ್ ಲೈಫ್ ಇಸ್ ಗುಡ್. ಹಾಗೆ ನಿಮ್ಮ ಆರೋಗ್ಯ ಹೇಗಿರುತ್ತೆ ಧನುರಾಶಿ ಅವ್ರಿಗೆ ಅಂತ ನೋಡೋಣ. ಆರೋಗ್ಯದಲ್ಲಿ ಏನ್ ತೊಂದರೆ ಕಾಣ್ತಾ ಇಲ್ಲ. ಅಗೇನ್ ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಒಳ್ಳೆ ಟೈಮ್. ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯದ ಒಂದು ಗಿಫ್ಟ್ ನಿಮ್ಗೆ ದೇವರಿಂದ ಸಿಗುತ್ತೆ ಈ ವರ್ಷ ಅಂತ ಬರ್ತಾ ಇದೆ. ಓಕೆ, ನಿಮ್ಮ ಹಣಕಾಸಿನ ವಿಷಯ ಹೇಗಿರುತ್ತೆ? ಹಣಕಾಸಿನ ವಿಷಯದಲ್ಲಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಕಿಂಗ್ ಆಫ್ ವಾಂಡ್ಸ್, ಕಿಂಗ್ ಆಫ್ ವಾಂಡ್ಸ್ ಎನರ್ಜಿ ಕಾಣ್ತದೆ. ಸೊ ನಿಮ್ಮಲ್ಲಿ ಎಷ್ಟೊಂದ್ ಜನ ನಿಮ್ದೇ ಬಿಸ್ನೆಸ್ ಇದೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ. ನಿಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರಗತಿ ಆಗುತ್ತೆ. ನೀವ್ ಒಂದ್ ವೇಳೆ ಸರ್ವಿಸ್ ಅಲ್ಲಿ ಇದ್ರೆ ನಿಮ್ಮ ಬಾಸ್, ನಿಮ್ಮ ಸುಪೀರಿಯರ್ಸ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ
ಆ ಒಂದು ಹೆಲ್ಪ್ ಇಂದ ಒಳ್ಳೆ ಪ್ರಮೋಷನ್ ಅಥವಾ ಒಳ್ಳೆ ಇನ್ಸೆಂಟಿವ್, ಒಳ್ಳೆ ಗ್ರೋತ್ ಸಿಗುತ್ತೆ ಫೈನಾನ್ಷಿಯಲಿ ಅಂತ ಬರ್ತಾ ಇದೆ. ಓಕೆ. ಇದ್ರಲ್ಲಿ ಇವ್ರಿಗೆ ಒಂದು ಅಡ್ವೈಸ್ ಕಾರ್ಡ್ ತೆಗಿಬೇಕು ಅಂತ ಬರ್ತಾರೆ, ಕೇಳೋಣ. ಓಕೆ. ಈ ಒಂದು ವರ್ಷದಲ್ಲಿ ಸ್ವಲ್ಪ ನಿಮ್ಗೆ ಹೊರಗಡೆ ಹೋಗುವಂತಹ, ಈ ಟ್ರಾವೆಲಿಂಗ್ ಅಂತ ಹೇಳಿದ್ನಲ್ಲ, ಹೊರಗಡೆ ಹೋಗುವಂತಹ, ಓಡಾಡುವಂತಹ ಆಹ್ವಾನಗಳು, ಇನ್ವಿಟೇಷನ್ಸ್ ಬರಬಹುದು. ಸೊ ಪ್ಲೀಸ್ ಕ್ಯಾರಿ ಆನ್, ಅದನ್ನ ನಿರಾಕರಿಸ್ಬೇಡಿ. ಇಫ್ ಇಟ್ ಇಸ್ ಸೇಫ್, ಅದು ನಿಮ್ಗೆ ಸುರಕ್ಷಿತವಾಗಿದೆ, ಚೆನ್ನಾಗಿದೆ, ಲಾಭದಾಯಕವಾಗಿದೆ ಅನ್ಸಿದ್ರೆ ಖಂಡಿತ ಅದನ್ನ ಕೈಗೆತ್ಕೊಳ್ಳಿ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಮತ್ತೆ ಪ್ಯಾಷನೇಟ್ ಆಗಿರಿ. ಅಫ್ಕೋರ್ಸ್ ಸರೆಂಡರ್ ಕೂಡ ಆಗ್ಬೇಕು, ಕಂಟ್ರೋಲ್ ಬಿಡ್ಬೇಕಾಗತ್ತೆ. ನಾನು ಅನ್ಕೊಂಡಂಗೆ ಎಲ್ಲ ಆಗ್ಲಿ ಅಂತ ಹಂಗಂದ್ಬಿಟ್ಟು ನೀವು ಕೈ ಚೆಲ್ಲಿ ಕೂತ್ಕೊಳ್ಳಿ ಅಂತ ಅಲ್ಲ. ನಿಮ್ಮ ಒಂದು ಲಿಮಿಟ್ ಅಲ್ಲಿ ಏನಿದೆ, ನಿಮ್ಮ ಪುರುಷ ಪ್ರಯತ್ನ ಏನಿದೆ ನೀವು ಹಾಕ್ಲೇಬೇಕಾಗತ್ತೆ. ಓಕೆ. ಸೊ ಈ ಒಂದು ಪಿಕೋ ಕಾರ್ಡ್ ರೀಡಿಂಗ್ ನೋಡೋದಕ್ಕೆ ತುಂಬಾ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇಗ ಭೇಟಿಯಾಗೋಣ.